ನಿಮ್ ಹತ್ರ 10,000 ರೂಪಾಯಿ ಇದ್ರೆ ಏನ್ ಮಾಡ್ತೀರಿ? ಕೆಲವ್ರ ಅದನ್ನ ಮೊಬೈಲ್ ತಗೋಬಹುದು. ಆದ್ರೆ ಇನ್ ಕೆಲವ್ರ ಅದ 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನ ಬೆಳ್ಸಾಕ ಟ್ರೈ ಮಾಡ್ತಾರ. ನಮ್ ಇಂಡಿಯಾ ಒಳಗ ಬಾಳ ಜನ ಅವ್ರ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನ ಅವ್ರ ರೊಕ್ಕನ ಕಳ್ಕೊತಾರ. ಯಾಕಂದ್ರ ಅವ್ರಿಗೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲ, ಅವ್ರ ಮಾಡುವಂತ ಸಣ್ಣ ಸಣ್ಣ ಮಿಸ್ಟೇಕ್ ಅವ್ರ ಲೈಫ್ ನ ಹಾಳು ಮಾಡ್ತೈತಿ. ಅದಕ್ಕ ಈ ವಿಡಿಯೋ ಒಳಗ ನಾವ ಹೊಸಬರ ಯಾವ ದೊಡ್ಡ ತಪ್ಪುಗಳು ಮಾಡ್ತಾರ ಅನ್ನೋದನ್ನ ನೋಡೋಣ. ಈ ವಿಡಿಯೋ ಮುಗಿದ್ರೊಳಗಾಗಿ ಯಾವ ತರ ಇನ್ವೆಸ್ಟ್ ಮಾಡ್ಬೇಕ, ಯಾವ ತರ ಸೆಕ್ಯೂರ್ ಆಗಿ ಇನ್ವೆಸ್ಟ್ ಮಾಡ್ಬೇಕ, ಮತ್ತೆ ಯಾಕೆ 90% ಜನ ಲಾಸ್ ಮಾಡ್ಕೋತಾರೆ, ಮತ್ತೆ ರಿಚ್ ಮೈಂಡ್ಸೆಟ್ ಹೆಂಗ್ ಇರ್ತೈತೆ ಅನ್ನೋದನ್ನ ಪೂರ್ತಿಯಾಗಿ ಕಲಿತೀರಿ. ಮತ್ತೆ ಲಾಸ್ಟ್ ಮಿಸ್ಟೇಕ್ ನಿಮ್ ಜೀವನಾನ ಚೇಂಜ್ ಮಾಡಬಹುದು. ಹೊಸಬರು ಮಾಡೋ ಫಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಜಲ್ದಿ ಶ್ರೀಮಂತರಾಗಬೇಕನ್ನು ಮನಸ್ಥಿತಿ. ಇದು ಬಹಳ ಡೇಂಜರಸ್. ಇವತ್ತು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಭಾಳ ಕಡೆ ನೋಡ್ಬೋದು, ಈ ಸ್ಟಾಕ್ 10% ಪಟ್ಟು ಮೇಲೆ ಹೋಗ್ತೈತಿ ಅಂತ ಹೇಳತ್ತಿರ್ತಾರ. ಈ ಪೆನ್ನಿ ಸ್ಟಾಕ್ ನಿಮ್ ಜೀವನಾನ ಬದಲಿಸ್ತೈತಿ ಅಂತ ಹೇಳತ್ತಿರ್ತಾರ. ಅದಷ್ಟ ಅಲ್ಲ, ಈ ಕ್ರಿಪ್ಟೋ ನಿಮ್ದ ಶ್ರೀಮಂತರ ಮಾಡ್ತೈತಿ ಅಂತ ಹೇಳತ್ತಿರ್ತಾರ. ಅವಾಗ ಜನರಿಗೆ ಏನ್ ಅನಿಸ್ತೈತಿ, ಇದು ಇನ್ವೆಸ್ಟಿಂಗ್ ಅನ್ನೋದು ಒಂದು ಗ್ಯಾಮ್ಲಿಂಗ್ ಅಂತ ಅನಿಸ್ತೈತಿ. ಆದ್ರೆ ರಿಯಲ್ ಇನ್ವೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಪೇಷನ್ಸ್, ಡಿಸಿಪ್ಲಿನ್ ಮತ್ತು ಲಾಂಗ್ ಟರ್ಮ್ ಥಿಂಕಿಂಗ್. ಅದಕ್ಕೆ ವಾರನ್ ಬಫೆಟ್ ಅವರ ಒಂದು ಲೈನ್ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಇಸ್ ಅ ಡಿವೈಸ್ ಟು ಟ್ರಾನ್ಸ್ಫರ್ ಮನಿ ಫ್ರಮ್ ದ ಇಂಪೇಷಂಟ್ ಟು ಪೇಷನ್ಸ್. ಅಂದ್ರೆ ಯಾರ ಕಡೆ ತಾಳ್ಮೆ ಇರಂಗಿಲ್ಲ ಅವ್ರ ದುಡ್ಡು ತಾಳ್ಮೆ ಇರೋವ್ರ ಕಡೆ ಕಳ್ಸೋದನ್ನ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಒಂದು ರಿಯಲ್ ಎಕ್ಸಾಂಪಲ್ ಕೊಟ್ಟು ನೋಡೋದಾದ್ರೆ, ಒಬ್ಬ ಪರ್ಸನ್ ಕೋವಿಡ್ ಬಂದಾಗ ಅಂದ್ರೆ 2020ರಾಗ ತನ್ನ ಇನ್ವೆಸ್ಟ್ಮೆಂಟ್ ಎಲ್ಲಾನು ಸೆಲ್ ಮಾಡಿಬಿಟ್ಟಿರ್ತಾನೆ ಪ್ಯಾನಿಕ್ ಆಗಿ. ಆದ್ರೆ ಇನ್ನೊಬ್ಬ ತನ್ನ SIP ನ ಕಂಟಿನ್ಯೂ ಮಾಡಿರ್ತಾನೆ. ಅದೇ 2024 ಬರ್ತಾ ಮಾರ್ಕೆಟ್ ರಿಕವರಿ ಆಗಿ ಫಸ್ಟ್ ಪರ್ಸನ್ ಕೊರಗಾತಿರ್ತಾನ, ಆದ್ರೆ ಸೆಕೆಂಡ್ ಪರ್ಸನ್ ಪ್ರಾಫಿಟ್ ಒಳಗ ಇರ್ತಾನ. ಅದಕ್ಕ ಹೇಳುದು ಇನ್ವೆಸ್ಟ್ಮೆಂಟ್ ಅಂದ್ರ ಓವರ್ ನೈಟ್ ಸಕ್ಸಸ್ ಅಲ್ಲ, ಅದ ಒಂದ ಗಿಡ ನೆಟ್ ಅಂತ. ಎಕ್ಸಾಂಪಲ್ ತಗೋರಿ, ಈಗ ಮಾವಿನಕಾಯಿ ನೀವು ಬೀಜ ಹಾಕಿರ್ತೀರಿ, ಆದ್ರೆ ಅದ ಬೀಜ ಹಾಕಿದ್ದ ನಾಳೆನ ನಿಮ್ಗ ಹಣ್ಣು ಕೊಡಂಗಿಲ್ಲ. ಅದ ಗಿಡ ಆಗಿ ಮರ ಆಗಿ ಅನಂತರ ನಿಮ್ಗ ವರ್ಷಗಳಾದ್ಮೇಲೆ ಹಣ್ಣು ಕೊಡ್ತೈತಿ. ಕಂಪೌಂಡಿಂಗು ಅದೇ ತರ, ಈ ಇನ್ವೆಸ್ಟಿಂಗು ಕೂಡ ನಿಮ್ಗ ವರ್ಷಾನ್ಗಟ್ಲೆ ಪೇಷನ್ಸ್ ಬೇಕಾಕೈತಿ. ಹೊಸಬರು ಮಾಡುವ ಎರಡನೇ ಮಿಸ್ಟೇಕ್ ಅಂದ್ರೆ ತಿಳುವಳಿಕೆ ಇಲ್ದ ಇನ್ವೆಸ್ಟ್ ಮಾಡೋದು. ಫ್ರೆಂಡ್ ಹೇಳಿದ, ಯಾವ್ದೋ ಒಂದು ಟೆಲಿಗ್ರಾಮ್ ಗ್ರೂಪ್ ಹೇಳ್ತಾ ಅಷ್ಟ ಇನ್ವೆಸ್ಟ್ ಮಾಡಿಬಿಡುದು. ಹಂಗ ಅನ್ಕೋರಿ, ನೀವ್ ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀರಿ, ಅಲ್ಲಿ ಯಾರಾದ್ರೂ ಅಡ್ಡಾಡೋರು ಬಂದ ನಿಮ್ಗ ಈ ಮೆಡಿಸಿನ್ ತಗೋರಿ ಅಂತ ಹೇಳ್ತಾರ. ಅವಾಗ ನೀವು ತಗೊಂಡ್ಬಿಡ್ತೀರಾ? ಇಲ್ಲ ಅಲ್ಲ. ಹಂಗ ಹೆಂಗ ನೀವು ಕಷ್ಟಪಟ್ಟಿದ ರೊಕ್ಕನ ಯಾರೋ ಹೇಳಿದ್ರ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತೀರಿ? ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲ ನೀವು ಕಂಪ್ನಿ ಯಾವ್ದ, ಕಂಪ್ನಿ ಏನ್ ಮಾಡ್ತೈತಿ, ಕಂಪ್ನಿ ಲಾಭ ಒಳಗ ಐತಿಲ್ಲ, ಕಂಪ್ನಿ ಮುಂದೆ ಮ್ಯಾನೇಜ್ಮೆಂಟ್ ಹೆಂಗೈತಿ, ಕಂಪ್ನಿ ಮುಂದೆ ಲಾಭ ಮಾಡ್ತೈತಿ ಅನ್ನೋದನ್ನ ನೋಡ್ಬೇಕಾಕೈತಿ. ಭಾಳ ಜನ ಬರೀ ಕಂಪ್ನಿ ಹೆಸರು ಕೇಳಿ ಇನ್ವೆಸ್ಟ್ ಮಾಡಕ ಹೋಗ್ತಾರ. ಹೆಂಗಪ್ಪ ಅಂತಂದ್ರ ಇವಾಗ ಎಲ್ಲ AI ಟ್ರೆಂಡ್ ಐತಿ. AI ಅಂತ ಹೆಸರು ಇದ್ರ ಸಾಕ ಆ ಕಂಪ್ನಿ ಒಳಗ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅದ ಮುಂದೆ ಏನ್ ಮಾಡ್ತೈತಿ ಅನ್ನೋದ ಟ್ರೆಂಡ್ ಇದ್ದಾಗ ಅಷ್ಟ. ಅದಕ್ಕ ನೀವು ಯಾವ್ದಾದ್ರು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡತ್ತಿದ್ರ ಪೂರ್ತಿ ರಿಸರ್ಚ್ ಮಾಡಿ ಮಾಡ್ಬೇಕಾಕೈತಿ. ಇಲ್ಲ ಅಂದ್ರೆ ಕುರುಡರ್ ಕೈಯಾಗ ಡ್ರೈವಿಂಗ್ ಮಾಡಕ ಕೊಟ್ಟಂಗ ಆಕೈತಿ. ಕುರುಡರ್ ಕೈಯಾಗ ಡ್ರೈವಿಂಗ್ ಮಾಡಕ್ ಕೊಟ್ರೆ ಏನಾಕೈತಂತ ನಿಮ್ಗ ಗೊತ್ತಿರ್ತೈತಿ. ನೀವು ನಿಮ್ಮ ಕಷ್ಟಪಟ್ಟಿದ ಹಣ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕಲಿಬೇಕಾಕೈತಿ. ನೀವು ಡಾಕ್ಟರ್ ಆಗಕ್ಕ ವರ್ಷಗಳ ಕಾಲ ಓದ್ಬೇಕಾಕೈತಿ. ಅದ ಇಂಜಿನಿಯರ್ ಆಗ ಕೂಡ ನಿಮ್ಗ PUC ಮುಗಿದಿಂದ 3-4 ವರ್ಷ ಓದ್ಬೇಕಾಕೈತಿ. ಆದ್ರೆ ನೀವು ಹೆಂಗ ಸ್ಟಾಕ್ ಮಾರ್ಕೆಟ್ ನೋಡ್ಕೊ ಒಂದ್ ಯಾವ್ದೋ ರೀಲ್ ನೋಡಿ ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಇದ ಬಹಳ ಡೇಂಜರಸ್. ಇನ್ನ ಮೂರನೇ ದೊಡ್ಡ ತಪ್ಪು ನೋಡೋದಂದ್ರೆ ಎಮೋಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು. ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದ ಕೂಡಲೇ ಪ್ಯಾನಿಕ್, ಮಾರ್ಕೆಟ್ ಸ್ವಲ್ಪ ಮ್ಯಾಲ ಹೋತಂದ್ರ ಅದ ಗ್ರೀಡ್. ಇದ ಬಹಳ ಜನ ಹೊಸಬರನ್ನ ಲಾಸ್ ಮಾಡಕ್ ಮೇನ್ ರೀಸನ್. ಸ್ಟಾಕ್ ಮಾರ್ಕೆಟ್ ಎರಡು ಎಮೋಷನ್ ಮೇಲೆ ನಿಂತಿರ್ತೈತಿ, ಒಂದು ಫಿಯರ್, ಇನ್ನೊಂದು ಗ್ರೀಡ್. ಫಿಯರ್ ಇದ್ದಾಗ ಲಾಸ್ ಒಳಗ ಸೆಲ್ ಮಾಡಿಬಿಡ್ತಾರೆ. ಅದ ಗ್ರೀಡ್ ಬಂದಾಗ ಹೈ ಪ್ರೈಸ್ ಕೊಟ್ಟು ಬೈ ಮಾಡ್ತಾರೆ. ಆದ್ರೆ ಇದ ಎಕ್ಸಾಕ್ಟ್ ಅಪೋಸಿಟ್ ಆಗ್ಬೇಕು. ಆದ್ರೆ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಗೊತ್ತ, ಮಾರ್ಕೆಟ್ ಕ್ರ್ಯಾಶ್ ಆದಾಗ ಕ್ವಾಲಿಟಿ ಅಸೆಟ್ಸ್ ನ ಬೈ ಮಾಡ್ತಾರೆ. ಅಂದ್ರೆ ಎಲ್ಲಾರು ಹೆದರಿ ಲಾಸ್ ಮಾಡ್ಕೊಂಡ ಓಡಿ ಹೋಗಾಗ ಅವ್ರ ಕಾಮ್ ಆಗಿ ಇರ್ತಾರೆ. ಎಕ್ಸಾಂಪಲ್ ನೋಡೋದ್ರ ಕೋವಿಡ್ ಒಳಗ ಎಲ್ಲಾರು ತಮ್ಮ SIP ನ ಸೆಲ್ ಮಾಡಿ ಓಡತ್ತಿದ್ರ. ಆದ್ರೆ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಡಿಸಿಪ್ಲಿನ್ ಆಗಿ ಅವ್ರ ಇನ್ನೂ ಹೆಚ್ಚು SIP ಮಾಡ್ಕೊಂಡ ಮತ್ತೆ ಮ್ಯೂಚುವಲ್ ಫಂಡ್ಸ್ ಒಳಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ. ಆದ್ರೆ ಈಗ ಲಾಭದೊಳಗೆ ಯಾರದಾರ? ಅವ್ರ ಡಿಸಿಪ್ಲಿನ್ ಇನ್ವೆಸ್ಟರ್ಸ್. ಯಾರಿಗೆ ತಮ್ಮ ಎಮೋಷನಲ್ ಕಂಟ್ರೋಲ್ನ ಮಾಡಕ್ ಆಗಂಗಿಲ್ಲ, ಅವರು ಮಾರ್ಕೆಟ್ ಒಳಗ ಸರ್ವೈವ್ ಆಗಕ್ಕೆ ಚಾನ್ಸೇ ಇಲ್ಲ. ಇನ್ನ ನಾಲ್ಕನೇ ತಪ್ಪು ಯಾವ್ದಾತ್ ನೋಡೋದಾದ್ರೆ ಎಮರ್ಜೆನ್ಸಿ ಫಂಡ್ ಇಲ್ದ ಇನ್ವೆಸ್ಟ್ಮೆಂಟ್ ಮಾಡಿಬಿಡುದು. ಭಾಳ ಜನ ಇದು ಕಾಮನ್ ಆಗ್ಬಿಟ್ಟೈತಿ, ತಮ್ಮ ಸ್ಯಾಲ್ರಿ ಬಂದ ಕೂಡಲೇ ಸ್ಟಾಕ್ಸ್, SIP, ಕ್ರಿಪ್ಟೋ, ಮ್ಯೂಚುವಲ್ ಫಂಡ್ ಅಂತೇಳಿ ಹಾಕಿಬಿಡ್ತಾರೆ. ಇದು ದೊಡ್ಡ ತಪ್ಪು. ಹೆಂಗಂತ ನೋಡೋದಾದ್ರೆ ಭಾಳ ಜನಕ್ಕೆ
ಎಮರ್ಜೆನ್ಸಿ ಫಂಡ್ ಹೆಂಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ನೀವು ಎಲ್ಲ ಹಾಕಿದಿರಿ, ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಏನಾದರೂ ಎಮರ್ಜೆನ್ಸಿ ಬಂದ್ರೆ ಏನು ಮಾಡ್ತೀರಿ? ಲಾಸ್ ಒಳಗೆ ಎಲ್ಲಾನು ಸೆಲ್ ಮಾಡ್ಬೇಕು ಆಕೈತಿ. ಅದಕ್ಕೆ ಫಸ್ಟ್ ನೀವು ನಿಮ್ದು ಒಂದು 6 ತಿಂಗಳ ಎಕ್ಸ್ಪೆನ್ಸಸ್ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೋಬೇಕು ಆಕೈತಿ. ಇದು ನಿಮ್ಗೆ ಬೋರಿಂಗ್ ಅಂತ ಅನ್ನಿಸ್ಬೋದು, ಆದ್ರೆ ಇದೊಂದು ಫೈನಾನ್ಷಿಯಲ್ ಸೇಫ್ಟಿ ಬೆಲ್ಟ್. ಶ್ರೀಮಂತರು ಏನ್ ಮಾಡ್ತಾರೆ, ಫಸ್ಟ್ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ನೋಡ್ತಾರೆ, ಆಮೇಲೆ ಗ್ರೋ ಆಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಪುವರ್ ಮೈಂಡ್ ಸೆಟ್ ಏನ, ಫಸ್ಟ್ ಅವ್ರು ಹಾಕಿದ ರೊಕ್ಕನ ಡಬಲ್ ಮಾಡ್ಬೇಕು. ಇನ್ನ ಬಾಳ ಜನ ಮಾಡೋ 5ನೇ ಮಿಸ್ಟೇಕ್ ಯಾವ್ದಂದ್ರೆ, ಎಲ್ಲಾ ಹಣಾನು ಒಂದ ಕಡೆ ಇನ್ವೆಸ್ಟ್ ಮಾಡಿಬಿಡುದು. ಒಂದ ಸ್ಟಾಕ್, ಒಂದ ಕ್ರಿಪ್ಟೋ, ಒಂದ ಬಿಸ್ನೆಸ್. ಇದ ಬಾಳ ರಿಸ್ಕ್. ಹೆಂಗಂತ ನೋಡೋದಾದ್ರೆ, ಇಮ್ಯಾಜಿನ್ ಮಾಡ್ಕೊರಿ, ನೀವು ಯಾವ್ದೋ ಒಂದು ಕಂಪ್ನಿ ಒಳಗ ಎಲ್ಲಾನು ನಿಮ್ ಒಂದ ಕಂಪ್ನಿ ಒಳಗ ಇನ್ವೆಸ್ಟ್ ಮಾಡಿಬಿಟ್ರಿ. ನಾಳೆ ಕಂಪ್ನಿ ಲಾಸ್ ಆತಂದ್ರೆ ನಿಮ್ ಹಣಾನು ಕೂಡ ಲಾಸ್ ಆಕೈತಿ. ಅದಕ್ಕಾಗಿ ಡೈವರ್ಸಿಫಿಕೇಶನ್ ಬಾಳ ಮೇನ್. ಸ್ಮಾರ್ಟ್ ಇನ್ವೆಸ್ಟರ್ಸ್ ಅವ್ರ ಇನ್ವೆಸ್ಟಿಂಗ್ ನ ಹೆಂಗ್ ಡಿವೈಡ್ ಮಾಡ್ತಾರ? ಒಂದಷ್ಟು ದುಡ್ಡನ್ನ ಅವ್ರ ಇಂಡೆಕ್ಸ್ ಫಂಡ್ಸ್ ಒಳಗ ಹಾಕ್ತಾರ, ಇನ್ನೊಂದಷ್ಟನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಒಳಗ ಹಾಕ್ತಾರೆ, ಇನ್ನೊಂದಷ್ಟು ದುಡ್ಡನ್ನ ಗೋಲ್ಡ್ ಒಳಗ ಹಾಕ್ತಾರ ಅನ್ಕೋರಿ, ಇನ್ನೊಂದಷ್ಟು ದುಡ್ಡ ಕ್ಯಾಶ್ ಒಳಗ, ಇನ್ನಷ್ಟೇ ಅವ್ರ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೋತಾರ. ಇದರಿಂದ ರಿಸ್ಕ್ ಬಹಳ ಕಡಿಮೆ ಆಕೈತಿ. ಒಂದ್ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಡೌನ್ ಆದ್ರೂ ಕೂಡ ಉಳ್ಕಿದಷ್ಟು ಕೂಡ ಅವ್ರಿಗೆ ಮ್ಯಾಲ ಇರ್ತೈತಿ. ಅವ್ರ ಇನ್ವೆಸ್ಟ್ಮೆಂಟ್ ಪೂರ್ತಿ ಡೆಸ್ಟ್ರಾಯ್ ಏನ ಆಗಂಗಿಲ್ಲ. ಇನ್ನ 6ನೇ ದೊಡ್ಡ ಮಿಸ್ಟೇಕ್ ಅಂದ್ರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅನ್ನ ಬ್ಲೈಂಡ್ಲಿ ಆಗಿ ಫಾಲೋ ಮಾಡೋದು. ಎಲ್ಲಾರು ಕೂಡ ತಪ್ಪಂತ ನಾ ಹೇಳತ್ತಿಲ್ಲ, ಆದ್ರೆ ಎಲ್ಲಾರ ಮಾತನ್ನ ನೋಡೋದ ಬಹಳ ಡೇಂಜರಸ್. ಅದಕ್ಕೆ ರಿಯಾಲಿಟಿ ನೋಡ್ಬೇಕು. ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ಅವ್ರಿಗೆ ವ್ಯೂಸ್ ಬೇಕ, ನಿಮ್ಗ ಪ್ರಾಫಿಟ್ ಬೇಕ. ಡಿಫ್ರೆನ್ಸ್ ಅರ್ಥ ಮಾಡ್ಕೋರಿ. ಅವ್ರ ಏನಾದ್ರು ಸಬಿ ರಿಜಿಸ್ಟರ್ ಅಡ್ವೈಸರ್ ಅದಾರ, ರಿಯಲ್ ನಾಲೆಜ್ ಐತ ಇಲ್ಲ, ಪ್ರಾಕ್ಟಿಕಲ್ ಅಪಿಯರೆನ್ಸ್ ಹೆಂಗೈತಿ, ಎಲ್ಲಾನು ಕೂಡ ನೀವು ಚೆಕ್ ಮಾಡ್ಬೇಕಾಕೈತಿ. ಇನ್ನ 7ನೇ ದೊಡ್ಡ ತಪ್ಪಂತ ನೋಡೋದಾದ್ರೆ, SIP ನ ಅಂಡರ್ ಎಸ್ಟಿಮೇಟ್ ಮಾಡೋದು. ಭಾಳ ಜನ ಏನ್ ಮಾಡ್ತಾರ, ತಮ್ಮ ಹತ್ರ ಈಗ ದೊಡ್ಡ ಅಮೌಂಟ್ ಇಲ್ಲ ಅಂತೇಳಿ SIP ನ ಸ್ಟಾರ್ಟ್ ಮಾಡಂಗಿಲ್ಲ. ನೆನಪಿಟ್ಕೋರಿ, ವೆಲ್ತ್ ಬಿಲ್ಡ್ ಆಗೋದು ಕನ್ಸಿಸ್ಟೆನ್ಸಿಯಿಂದ ಹೊರತು ಅದ ಅಮೌಂಟ್ ಇಂದ ಅಲ್ಲ. ಇವತ್ತು ನೀವು ಬರೀ ತಿಂಗಳಿಗೆ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ SIP ಮಾಡ್ಕೊಂತ ಹೋದ್ರೆ 20 ವರ್ಷ ಆದ್ಮೇಲೆ ನಿಮ್ಗೆ ಅದು ಲಕ್ಷಗಟ್ಲೆ ದುಡ್ಡ ಆಗಿರ್ತೈತಿ. ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಹೇಳ್ತಾರೆ. ನೀವು ಎಷ್ಟು ಜಲ್ದಿ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಅಡ್ವಾಂಟೇಜ್ ನಿಮ್ಗೆ ಜಾಸ್ತಿ ಆಕೈತಿ. ಅದಕ್ಕೆ ನೆನಪಿಟ್ಕೋರಿ, ಟೈಮ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಮನಿ ಅಂತ. ಅಂದ್ರೆ ಟೈಮ್ ಮನಿಗಿಂತ ಅಂದ್ರೆ ದುಡ್ಡಿನಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿರ್ತೈತಿ. ಇನ್ನು 8ನೇ ತಪ್ಪನ್ನು ನೋಡೋದಾದ್ರೆ, ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಎರಡೂದ್ರ ನಡುವೆ ಕನ್ಫ್ಯೂಷನ್. ಭಾಳ ಜನ ಏನ್ ಅನ್ಕೊಂಡ್ಬಿಟ್ಟಾರೆ, ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಎರಡು ಒಂದ ಅಂತ ಅನ್ಕೊಂಡ್ಬಿಟ್ಟಾರೆ. ಆದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಟ್ರೇಡಿಂಗ್ ಬೇರೆ ಮತ್ತೆ ಇನ್ವೆಸ್ಟಿಂಗ್ ಬೇರೆ. ಟ್ರೇಡಿಂಗ್ ಅಂತಂದ್ರೆ ಶಾರ್ಟ್ ಟರ್ಮ್ ಹೈ ರಿಸ್ಕ್ ಇರ್ತೈತಿ, ಮತ್ತೆ ಫಾಸ್ಟ್ ಡಿಸಿಷನ್ ಮಾಡ್ಬೇಕಾಕೈತಿ. ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಬೇಕಾಕೈತಿ. ಆದ್ರೆ ಇನ್ವೆಸ್ಟಿಂಗ್ ಅಂದ್ರೆ ಇದು ಲಾಂಗ್ ಟರ್ಮ್ ಥಿಂಕಿಂಗ್ ಆಕೈತಿ, ಪೇಷನ್ಸ್ ಬೇಕಾಕೈತಿ. ಇದ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಕೂಡ ಜಾಸ್ತಿ ಮಾಡ್ತೈತಿ. ಅದ್ರ ಪ್ರಾಬ್ಲಮ್ ಏನಂದ್ರ, ಭಾಳ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಸ್ಟ್ ದಿನ ಅವ್ರಿಗೆ ಪ್ರಾಫಿಟ್ ಆಕೈತಿ. ಆ ಪ್ರಾಫಿಟ್ ಆಗಿದ್ದಕ್ಕೆ 2ನೇ ದಿನ ಅವ್ರ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಕೈತಿ. 3ನೇ ದಿನ ಹೆವಿ ಲಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೆನಪಿಟ್ಕೋರಿ, ಟ್ರೇಡಿಂಗ್ ಅಷ್ಟ ಈಸಿ ಅಲ್ಲ. ಇವನ್ ಪ್ರೊಫೆಷನಲ್ ಟ್ರೇಡರ್ಸ್ ಕೂಡ ಡಿಸಿಪ್ಲಿನ್ ಇಲ್ದ ಸರ್ವೈವ್ ಆಗಂಗಿಲ್ಲ. ಅದಕ್ಕೆ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಇನ್ವೆಸ್ಟಿಂಗ್ ಮೂಲಕ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ರಿ. ಇನ್ನು ಲಾಸ್ಟ್ ಭಾಳ ಜನ ಮಾಡುವಂತ ತಪ್ಪು ಯಾವ್ದು ಅಂತ ನೋಡೋದಾದ್ರೆ, ಗೋಲ್ ಇಲ್ಲದ ಇನ್ವೆಸ್ಟ್ಮೆಂಟ್ ಮಾಡೋದು. ನೀವ ಎದಕ್ ಇನ್ವೆಸ್ಟ್ಮೆಂಟ್ ಮಾಡತ್ತೀರಿ? ರಿಟೈರ್ಮೆಂಟ್ ಆಗಕ್ ಮಾಡತ್ತೀರಿ, ಇಲ್ಲ ಮನಿ ಕಟ್ಸಕ್ ಮಾಡತ್ತೀರಿ, ಇಲ್ಲ ಕಾರ್ ತಗೊಳಕ್ ಮಾಡತ್ತೀರಿ, ಇಲ್ಲ ಪೇರೆಂಟ್ಸ್ ಫ್ಯೂಚರ್ಗೋಸ್ಕರ ಮಾಡತ್ತೀರಿ. ನೀವ ಏನಾದ್ರು ಗೋಲ್ ಇಲ್ಲದ ಇನ್ವೆಸ್ಟ್ಮೆಂಟ್ ಮಾಡತ್ತಿದ್ರೆ ಅದ ಡೈರೆಕ್ಷನ್ ಇಲ್ಲದ ಕಾರ್ ಇದ್ದಂಗ. ಫಸ್ಟ್ ನಿಮ್ಗೆ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಕೈತಿ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಯಾವಾಗ್ಲೂ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ನೋಡೋದಾದ್ರೆ, ನಿಮ್ಗೆ ಏನಾದ್ರು 5 ವರ್ಷದ ಗೋಲ್ ಇತ್ತಂದ್ರೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದ 20 ವರ್ಷ ಆದ್ಮೇಲೆ ನಿಮ್ಗೆ ಗೋಲ್ ಇತ್ತಂದ್ರೆ ಅದ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆನಪಿಟ್ಕೋರಿ, ಗೋಲ್ ಕ್ಲಿಯರ್ ಇದ್ರೆ ನಿಮ್ಮ ಡಿಸಿಷನ್ ಕೂಡ ಕ್ಲಿಯರ್ ಆಗ್ತಾವ. ಅದಕ್ಕೆ ನಾ ಹೇಳುವಂತ ಈ ಒಂದು ಲೈನ್ ಅನ್ನ ನೆನಪಿಟ್ಕೋರಿ, ಇಲ್ಲ ಬರ್ದಿಟ್ಕೊಂಡ್ಬಿಡ್ರಿ. ಸ್ಯಾಲ್ರಿ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಂಗಿಲ್ಲ, ಯಾವತ್ತೂ ಮಾಡಂಗಿಲ್ಲ. ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಡಿಸಿಪ್ಲಿನ್, ನೀವು ತಗೊಳ್ಳುವಂತ ಫೈನಾನ್ಷಿಯಲ್ ಡಿಸಿಷನ್ಸ್ ನಿಮ್ಮ ಫ್ಯೂಚರ್ಸ್ ಅನ್ನ ಬಿಲ್ಡ್ ಮಾಡ್ತಾವ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರ, ನಾ ಈಗ ಹೇಳುವಂತ ತಪ್ಪನ್ನ ಅವಾಯ್ಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಮೆಜಾರಿಟಿ ಜನರಿಗಿಂತ ಜಾಸ್ತಿ ಮುಂದೆ ಇರ್ತೀರಿ. ಕ್ವಿಕ್ ಮನಿನ ಚೇಸ್ ಮಾಡಬೇಡ್ರಿ. ಅಂದ್ರೆ ಜಲ್ದಿ ದುಡ್ಡು ಮಾಡ್ಬೇಕು ಅನ್ನೋದನ್ನ ತಲೆ ಒಳಗಿಂದ ತೆಗೆದು ಹಾಕ್ಬಿಡ್ರಿ. ಎಮೋಷನಲ್ ಕಂಟ್ರೋಲ್ನ ಮಾಡ್ಕೊಡ್ರಿ. ಮತ್ತು ನಾಲೆಜ್ ಇಲ್ದ ಯಾವುದೇ ಇನ್ವೆಸ್ಟ್ಮೆಂಟನ್ನ ಮಾಡಕ್ಕೆ ಹೋಗ್ಬಾರ್ರಿ. ಎಮರ್ಜೆನ್ಸಿ ಫಂಡನ್ನು ಯಾವತ್ತಿದ್ರೂ ಕಾಯ್ದೆ ಇಟ್ಕೋರಿ. ಮತ್ತು
SIP ಮಾಡ್ಕೋರಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆನ ಮಾಡ್ರಿ. ನೆನಪಿಟ್ಕೋರಿ, ವೆಲ್ತ್ ಬಿಲ್ಡ್ ಆಗೋದು ಓವರ್ ನೈಟ್ ಅಲ್ಲ, ಆದ್ರೆ ಕರೆಕ್ಟ್ ಸರ್ವಿಸ್ ನಿಂದ ಒಬ್ಬ ಆರ್ಡಿನರಿ ವ್ಯಕ್ತಿ ಕೂಡ ಫೈನಾನ್ಷಿಯಲಿ ಫ್ರೀ ಆಗ್ಬಹುದು. ನೀವು ನಿಮ್ ಫ್ಯಾಮಿಲಿಗೆ ಒಂದು ಚಲೋ ಸ್ಟ್ರಾಂಗ್ ಫೈನಾನ್ಷಿಯಲ್ ಲೈಫ್ ನ ಕೊಡಬಹುದು. ಅದ ಒಂದು ರಿಯಲ್ ಸಕ್ಸಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ನೀವು ಯಾವ ಬಿಗಿನರ್ ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಅನ್ನೋದು ಕೂಡ ಕಮೆಂಟ್ ಒಳಗ ಹಾಕ್ರಿ. ಮತ್ತೆ ಇದೇ ತರ ಕನ್ನಡ ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಸಿಗೋಣಂತ ಮುಂದಿನ ವಿಡಿಯೋದಾಗ. ಬಾಯ್ ಟೇಕ್ ಕೇರ್.